सर्वं चित्तमानन्दपूर्णम् एकं सर्वं चित्तमानन्दपूर्णम्। ನಮಸ್ಕಾರ ವೀಕ್ಷಕರೇ, ಮಹರ್ಷಿ ದಾರಿದೀಪ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರ. एकं सर्वं चित्तमानन्दपूर्णम्। ವೀಕ್ಷಕರೇ, ತುಂಬಾ ಸಾಲ ಮಾಡಿ ಬಡ್ಡಿ ಕಟ್ಟಕ್ ಆಗ್ತಾ ಇಲ್ವಾ? ಯಾವ ರಾಶಿ ಕಾರಣದಿಂದ ಸಾಲ ಆಗ್ತಾ ಇದೆ? ಋಣಬಾಧೆಯಿಂದ ಮುಕ್ತಿ ಹೊಂದೋದು ಹೇಗೆ? ಇದೆಲ್ಲವನ್ನ ತಿಳಿಸ್ಕೊಡೋದಕ್ಕೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಭಾರತೀಯ ಸಂಪ್ರದಾಯ ಟ್ರಸ್ಟ್ ಸಂಸ್ಥಾಪಕರು, ಪ್ರತ್ಯಂಗಿರಾ ದೇವಿ ಆರಾಧಕರು ಹಾಗೂ ಖ್ಯಾತ ಜ್ಯೋತಿಷ್ಯರಾದ ಮಹರ್ಷಿ ಗುರುಜಿ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಜಿ, ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತೆ ಹರೇ ಶ್ರೀನಿವಾಸ. ಎಲ್ಲರಿಗೂ ಸಹ ನಮಸ್ಕಾರಗಳು. ಗುರುಜಿ, ಈ ಸಾಲ ಬಾಧೆಯಿಂದ ತುಂಬಾ ಜನ ಪರದಾಡ್ತಿರ್ತಾರೆ. ಸಾಲ ತಗೊಂಡ್ಬಿಟ್ಟಿರ್ತಾರೆ, ಬಡ್ಡಿ ಕಟ್ಟಕ್ಕಾಗ್ತಿರಲ್ಲ, ಸಾಲನೂ ತೀರ್ಸಕ್ಕಾಗ್ತಿರಲ್ಲ. ಯಾಕೆ, ಯಾವ ಒಂದು ದೋಷದಿಂದ ಈ ಒಂದು ಸಾಲಗಾರರಾಗ್ತಾರೆ? ಸಾಮಾನ್ಯವಾಗಿ ದೋಷ ಅನ್ನೋದಕ್ಕಿಂತ ಬಹಳ ಹಿಂದಿನಿಂದ ನಾವು ನೋಡ್ಕೊ ಬಂದಿರೋವಂಥದ್ದು. ಕೆಲವು ರಾಶಿಗಳು ಕೆಲಸ ಮಾಡುತ್ತೆ. ಸಾಮಾನ್ಯವಾಗಿ ಸಾಲ ಅಂತ ಹೇಳಿದ್ರೆ ಸಮಸ್ಯೆ ಬಂದಾಗ ಸಾಲಕ್ಕೆ ಹೋಗುವಂಥದ್ದು ಇರುತ್ತೆ. ಗಮನಿಸ್ಬೋದು, ಮದುವೆಗೋಸ್ಕರ ಸಾಲ ಮಾಡಿರ್ತಾರೆ ಕೆಲವರು, ಮಕ್ಕಳ ಮದುವೆಗೋಸ್ಕರ ಇಲ್ಲ ಒಂದು ಕೈ ಬದಲು ತಗೊಂಡಿರ್ತಾರೆ. ಆದರೆ ಇಲ್ಲಿ ಏನಾಗ್ತಾ ಇದೆ ಅಂದರೆ, ಮದುವೆಗೆ ತಗೊಂಡಿರೋ ಸಾಲ ಮೊಮ್ಮಗ ಆಯಿತು ಆದ್ರೂ ಸಾಲ ತೀರ್ಸೋಕ್ಕಾಗ್ತಾ ಇಲ್ಲ. ಈ ರೀತಿ ಸಮಸ್ಯೆನೂ ಅನುಭವಿಸ್ತಾ ಇದ್ದಾರೆ. ಅಥವಾ ಈ ಬೆಳೆ ಬೆಳೆಯೋದಕ್ಕೋಸ್ಕರ ಏನಾದರೂ ರೈತರು ಸಾಲ ಮಾಡಿರ್ತಾರೆ, ಅದನ್ನು ತೀರ್ಸೋಕ್ಕಾಗೋದಿಲ್ಲ. ಮತ್ತು ಕೆಲವೊಂದು ಸಂದರ್ಭದಲ್ಲಿ ಏನಾದರೂ ಬಿಸ್ನೆಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋಣ, ಏನಾದರೂ ಒಂದು ಅಚೀವ್ಮೆಂಟ್ ಮಾಡೋಣ, ನನ್ನ ಹತ್ರ ಇರೋದು ಒಂದು 10 ಲಕ್ಷ ಇದೆ, ಅದಕ್ಕೆ 20 ಲಕ್ಷ ಬೇಕಾಗುತ್ತೆ. ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಇನ್ನೊಂದು 10 ಲಕ್ಷ ಅವಶ್ಯಕತೆ ಇದೆ. ಸೊ ಓಕೆ ಮಾಡಿಬಿಟ್ರೆ ಅದರಲ್ಲಿ ಒಳ್ಳೆಯ ಲಾಭ ಬರುತ್ತೆ, ಚೆನ್ನಾಗಿ ನಾನು ಸಾಲ ತೀರಿಸ್ಬಿಡ್ಬೋದು, ಅದರಿಂದ ಲಾಭವನ್ನು ತೆಗೆದುಕೊಳ್ಬಹುದು ಅನ್ನುವಂಥದ್ದು ಉದ್ದೇಶದಿಂದ ಎಲ್ಲೋ ಒಂದು ಕೈ ಬದಲಾಗಿ ತೆಗೆದುಕೊಂಬರ್ತಾರೆ. ಅಲ್ಲೆಲ್ಲೋ ಒಂದು ಕಡೆ ಅವ್ರು ಮಾಡಿರೋವಂಥ ಇನ್ವೆಸ್ಟ್ಮೆಂಟು ಅವ್ರಿಗೆ ಕೈ ಕೊಡ್ತು ಅಂತ ಹೇಳಿದ್ರೆ ಏನಾಗುತ್ತೆ, ಸಾಮಾನ್ಯವಾಗಿ ಅದು ಸಾಲವಾಗಿ ನಿಂತು ಬಿಡುತ್ತೆ. ಮತ್ತು ಇವ್ರಿಗೆ ಲಾಭನೂ ಬಂದಿಲ್ಲ, ಮತ್ತು ಆ ಸಾಲ ಗಂಟೇನಿದೆ ಹಾಗೇ ಇರುತ್ತೆ, ಅದಕ್ಕೆ ಬಡ್ಡಿ ಕಟ್ತಾನೆ ಇರ್ತಾರೆ. ಮತ್ತು ಕೆಲವೊಮ್ಮೆ ಏನಾಗುತ್ತೆ, ಬಡ್ಡಿ ಕಟ್ಟೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಅದು ಚಕ್ರ ಬಡ್ಡಿ ಹಾಕಿ ದೊಡ್ಡ ಮಟ್ಟಿಗೆ ಅಮೌಂಟ್ ಆಗಿ ನಿಂತ್ಕೊಂಡಿರೋವಂಥದ್ದು ನಾವು ನೋಡ್ತಾ ಇದ್ದೀವಿ. ಇದು ಇನ್ವೆಸ್ಟ್ಮೆಂಟ್ ಮಾಡಿರುವಂಥವ್ರಿಗೆ ಸಾಲಕ್ಕೆ ಸಿಕ್ಕಾಕೊಂಡಿರುವಂಥದ್ದು. ಅದೇ ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಗಮನಿಸಬಹುದು, ಒಂದು ವ್ಯವಹಾರ, ಈ ಚೀಟಿ ಅಥವಾ ಯಾರಿಗಾದರೂ ಕೈ ಬದಲಾಗಿ ಕೊಡಿಸೋವಂಥದ್ದು, ಅವ್ರ ಜಾತಕದಲ್ಲಿ ಯೋಗ ಇರೋದಿಲ್ಲ, ಆದರೆ ಸಾಲದ ವಿಚಾರದಲ್ಲಿ ಸಿಕ್ಕಾಕೊಳ್ಳುವಂಥದ್ದು. ಕೆಲವೊಮ್ಮೆ ಬೇರೆಯವ್ರು ಯಾರಿಗೋ ಮದುವೆ ಅಥವಾ ಇನ್ನಿತರ ವಿಚಾರಕ್ಕೆ ಹೋಗಿ ಮಧ್ಯದಲ್ಲಿ ಸಾಲಕ್ಕೆ ಸಿಕ್ಕಾಕೊಂಡಿರುವಂಥ ವ್ಯಕ್ತಿಗಳು ನಾವು ನೋಡ್ತಾ ಇದ್ದೀವಿ. ಇವತ್ತು ಅವರು ಕೊಡ್ತಾ ಇಲ್ಲ, ಇವ್ರ ಕೈಯಿಂದನೂ ಕೊಟ್ಟಿರುವಂಥದ್ದು, ಬಡ್ಡಿ ಕಟ್ತಾ ಇರೋವಂಥದ್ದು ನಾವು ನೋಡ್ತಾ ಇದ್ದೀವಿ. ಇದು ಈ ರೀತಿ ಸಿಕ್ಕಾಕೊಳ್ಳೋದಕ್ಕೂ ಕೆಲವೊಂದು ಸಮಸ್ಯೆಗಳಿರುತ್ತೆ, ಕೆಲವು ದಶಾಭುಕ್ತಿಗಳು ಕಾರಣ ಆಗುತ್ತೆ. ಮತ್ತು ಅದೇ ರೀತಿ ಸಹ ಕೆಲವೊಮ್ಮೆ ಒಂದು ಜಾತಕದ ಕುಂಡ್ಲಿ ಕೆಲವು ಕಾಂಬಿನೇಷನ್ಸ್ ಇದೆ. ನಿಮ್ಮ ಜಾತಕದಲ್ಲಿ ಏನಾದರೂ ಇದ್ದರೆ ಸಾಲಕ್ಕೆ ಸಿಕ್ಕಾಕೋ ಮುಂಚಿತವಾಗಿ ಈ ಟೈಮ್ ಸರಿ ಇಲ್ಲ, ಎಚ್ಚರಿಕೆಯಿಂದ ಇರಬೇಕು ಅನ್ನೋಂಥದ್ದು ನೋಡ್ಕೋಬೇಕು. ನೋಡಿ, ನಿಮ್ಮ ಜಾತಕದಲ್ಲಿ ಸಾಮಾನ್ಯವಾಗಿ ಯಾವುದೇ ದಶ ಬಂದ್ರೂ ಶುಕ್ರ ಮತ್ತು ಗುರು ಗ್ರಹನೂ ಸಹ ದ್ವಿತೀಯ ಸ್ಥಾನಾಧಿಪತಿ ಏನಾದರೂ 6ನೇ ಮನೆ ಅಥವಾ 8ನೇ ಒಂದು ಮನೆಯಲ್ಲಿ ಏನಾದರೂ ಇರೋದಾಗಲಿ ಅಥವಾ 12ರಲ್ಲಿ ಏನಾದರೂ ಇತ್ತು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಹಣದ ಕೊರತೆ ಉಂಟಾಗುವಂಥದ್ದು ಇರುತ್ತೆ. ಗಮನಿಸಬಹುದು, ನೋಡಪ್ಪ, ಒಂದು ಕೈ ತೂತ್ ಕೈ ಎಷ್ಟೇ ಬಂದ್ರೂ ದುಡ್ಡು ನಿಲ್ಲಿಸಲ್ಲ ಅನ್ನುವಂಥದ್ದು ಮಾತಿದೆಯಲ್ವಾ. ಈ ಥರ ಕಾಂಬಿನೇಷನ್ಸ್ ಇದ್ದಾಗ ಜಾತಕದಲ್ಲಿನೂ ಅವರು ದುಡ್ಡು ನಿಲ್ಲಿಸಲ್ಲ. ಮತ್ತು ಅದೇ ರೀತಿ ಸಹ ಶುಕ್ರ ಗ್ರಹ ಕನ್ಯಾ ರಾಶಿಯಲ್ಲಿದ್ದು, ನೋಡಿ ಗಮನಿಸಬಹುದು, ಶುಕ್ರ ಕನ್ಯಾ ರಾಶಿಯಲ್ಲಿದ್ದು ಆ 12ನೇ ಮನೆ ಆಗಿದ್ದಾಗ, ಉದಾಹರಣೆಗೆ ಶುಕ್ರ 12ನೇ ಮನೆ ಏನಾದರೂ ಆಗಿತ್ತು ಅಂತ ಹೇಳಿದ್ರೆ ಅದರಲ್ಲಿ ಸಹ ಜೀವನ ಪರ್ಯಂತ ಬಡತನ. ಯಾಕಂದರೆ ಶುಕ್ರ ಬಂದು ಈ 12ನೇ ಮನೆ ಕನ್ಯಾ ರಾಶಿಗೆ ನೀಚ ಸ್ಥಾನ. ಗಮನಿಸಬಹುದು, ಅದೇ 12ನೇ ಮನೆ ನೀಚ ಸ್ಥಾನದಲ್ಲಿ ಶುಕ್ರ ಇತ್ತು ಅಂದ್ರೇನು ದುಡ್ಡಿಗೆ ಅಭಾವ ಸರ್ವೇ ಸಾಮಾನ್ಯವಾಗಿ ಇರುತ್ತೆ. ಇದನ್ನು ಜಾತಕದ ಕುಂಡ್ಲಿಯಲ್ಲಿ ತಿಳ್ಕೊಬೇಕಾಗುತ್ತೆ. ಮತ್ತು ಅದ್ರ ಜೊತೆಗೆ ದ್ವಿತೀಯಾಧಿಪತಿ ಹಾಗೂ ಗುರು ಏನಾದರೂ ಆಗಿದ್ದರೆ, ಉದಾಹರಣೆಗೆ ದ್ವಿತೀಯ ಸ್ಥಾನ ಅಂದರೆ ಧನಕಾರಕ, ಧನಸ್ಥಾನ ಅಂತಲೂ ಹೇಳ್ತೀವಿ. ಏನಾದರೂ ಗುರುನೇ ಆಗಿದ್ದಾಗ ಒಂದು ಪಕ್ಷದಲ್ಲಿ 12ನೇ ಸ್ಥಾನದಲ್ಲಿ ಏನಾದರೂ ಇತ್ತು ಅಂತ ಹೇಳಿದ್ರೆ ಸಾಧಾರಣವಾಗಿ ಯಾವುದೇ ದೇಶ ಬರಲಿ ಸಹ ದಾರಿದ್ರ್ಯ ಯೋಗ ಉಂಟಾಗುತ್ತೆ. ಸಾಮಾನ್ಯವಾಗಿ ನೋಡಿ, ಶುಕ್ರದಶೆ ಅಂತ ಕಾಯ್ತಾ ಇರ್ತಾರೆ. ಅದೇನೋ 20 ವರ್ಷ ಇರುತ್ತಂತೆ ಶುಕ್ರದಶೆ, ನನಗೆ ಶುಕ್ರದಶೆ ಇನ್ನೊಂದು ಕೆಲವು ದಿನಗಳಿದೆಯಪ್ಪ ಅಂತ ಅಂದ್ಕೊಂಡಿದ್ರೆ ಖಂಡಿತ ಈ ರೀತಿ ಕಾಂಬಿನೇಷನ್ಸ್ ಇದ್ದರೆ ಶುಕ್ರದಶೆನೂ ಕೈ ಕೊಡುತ್ತೆ, ಕೆಲಸ ಆಗೋದಿಲ್ಲ, ಯಾವುದು ದುಡ್ಡು ಬರೋದಿಲ್ಲ. ಮತ್ತು ಅದೇ ಜಾತಕದ ಕುಂಡಲಿ ದಶಮ ಸ್ಥಾನಾಧಿಪತಿ ಜೊತೆ ಏನಾದರೂ ರವಿ ಗ್ರಹ ಆಗಿದ್ದು
ತುಲಾ ರಾಶಿಯಲ್ಲಿ ಏನಾದರೂ ಇತ್ತು ಅಂತ ಹೇಳಿದ್ರೆ ಅಂಥವರಿಗೆ ಏನಾದರೂ ರವಿ ಶುಕ್ರದಶೆ ರವಿ ಭುಕ್ತಿ ನಡೆಯೋದಾಗಲಿ ಅಥವಾ ರವಿ ದಶೆ ಶುಕ್ರ ಭುಕ್ತಿ ನಡೆಯುವಂತಹ ಸಂದರ್ಭದಲ್ಲಿ ಸಾಲಕ್ಕೆ ಸಿಕ್ಕಾಕೊಳ್ಳುವಂಥದ್ದು. ಅದಕ್ಕೆ ನಾವು ಗಮನಿಸಬೇಕಾಗುತ್ತೆ. ಈಗ ದಶಾ ಯಾವ್ದು ನಡೀತಾ ಇದೆ, ನನ್ನ ಜಾತಕದಲ್ಲಿ ಏನಿದೆ, ನಾನು ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ಯಾವುದೋ ಒಂದು ದೊಡ್ಡದಾಗಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ. ಸೊ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನನಗೆ ಗುರುಬಲ ಇದೆಯಾ, ಇದು ಜನರಲ್ಲ ಗುರುಬಲ ಶನಿಬಲ ಶುಕ್ರಬಲ ಇವೆಲ್ಲ ನಾವು ನೋಡ್ತೀವಿ. ಆದರೆ ಜಾತಕ ಪರಿಶೀಲನೆ ಮಾಡೋಲ್ಲ ನಾವು. ಉದಾಹರಣೆಗೆ ನೋಡಿ, ಶುಕ್ರ ಬಂದು ಸ್ವಕ್ಷೇತ್ರ ಆಗಿರುತ್ತೆ ತುಲಾ ರಾಶಿಗೆ, ಅದ್ರ ಜೊತೆಗೆ ರವಿ ನೀಚ ಸ್ಥಾನ ಅಂದರೆ ಬಿಸ್ನೆಸ್ ವಿಚಾರದಲ್ಲಿ ಏನಾದರೂ ಕೈ ಹಾಕಬೇಕಾದ್ರೆ ಶುಕ್ರ ಮತ್ತು ಅದ್ರ ಜೊತೆಗೆ ರವಿ ಏನಾದರೂ ತುಲಾ ರಾಶಿಯಲ್ಲಿ ಸ್ಥಿತವಾಗಿತ್ತು, ಅದು 12ನೇ ಮನೆ ಆಗಬಹುದು, ಏನಾದರೂ ಸ್ಥಿತವಾಯಿತು ಅಂತ ಹೇಳಿದ್ರೆ ದಶಾ ಕಾಲದಲ್ಲಿ ಯಾವುದೋ ರವಿ ದಶೆ ಶುಕ್ರ ಭುಕ್ತಿ ಅಥವಾ ಶುಕ್ರ ದಶೆ ರವಿ ಭುಕ್ತಿ ಕಾಲದಲ್ಲಿ ಸಾಲಕ್ಕೆ ಸಿಕ್ಕಾಕೊಳ್ಳುವಂಥದ್ದು ಇರುತ್ತೆ. ಇನ್ನೊಂದು ಕಾಂಬಿನೇಷನ್ಸ್ ಇದೆ. ಸಾಮಾನ್ಯವಾಗಿ ನೋಡಿ, ಜಾತಕದ ಕುಂಡಲಿಯಲ್ಲಿ ದ್ವಿತೀಯ ಸ್ಥಾನಾಧಿಪತಿ ಏನಾದರೂ ಮಕರ ರಾಶಿ ಆಗಿದ್ದು ಗುರುಗ್ರಹ ಏನಾದರೂ ಇತ್ತು ಅಂತ ಹೇಳಿದ್ರೆ ಅಂಥವ್ರಿಗೂ ಸಹ ಶನಿ ಗ್ರಹ ಏನಾದರೂ 12ನೇ ಮನೆ ಕಾಂಬಿನೇಷನ್ಸು ಜಾತಕದಲ್ಲಿ ಈಗಿದ್ದು ದಶಾ ಕಾಲದಲ್ಲಿ ಏನಾದರೂ ಶನಿ ದಶೆ ಗುರು ಭುಕ್ತಿ ಆಗಬಹುದು ಅಥವಾ ಗುರು ದಶೆ ಶನಿ ಭುಕ್ತಿ ಎರಡು ಕಾಂಬಿನೇಷನ್ಸು ನಾವು ತಿಳ್ಕೊಬೇಕಾಗುತ್ತೆ. ಅಂತಹ ಸಂದರ್ಭದಲ್ಲಿನೂ ಸಾಲಕ್ಕೆ ಸಿಕ್ಕಾಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಅದಕ್ಕೆ ನಾವು ಯಾವ ದಶೆ ನಡೀತಾ ಇದೆ, ನಮಗೆ ಜಾತಕದ ಕುಂಡಲಿ ಹೇಗಿದೆ, ನಾವು ಇವತ್ತು ಯಾವುದೋ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಅದರಿಂದ ನಾನು ಸಾಲಕ್ಕೆ ಒಂದು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನನಗೆ ಅನುಕೂಲ ಇದೆಯಾ ಅನಾನುಕೂಲ ಇದೆಯಾ ಅಂತ ತಿಳ್ಕೊಬೇಕು. ಇಲ್ಲ ಅಂತ ಹೇಳಿದ್ರೆ ಸಾಲಕ್ಕೆ ಒಮ್ಮೆ ಸಿಕ್ಕಾಕ್ಕೊಂಡ್ರೆ ಜೀವನ ಪರ್ತಿ ಸಮಸ್ಯೆಗಳು ಉಂಟಾಗ್ತಾ ಇರುತ್ತೆ. ಅದಕ್ಕೆ ನಾವು ತಿಳ್ಕೊಂಡು ವ್ಯವಹಾರವನ್ನು ಬಿಸ್ನೆಸ್ ನನಗೆ ಬರುತ್ತೋ ಇಲ್ವೋ ಅಂತ ತಿಳ್ಕೊಬೇಕಾಗುತ್ತೆ. ಅದಕ್ಕೆ ಜಾತಕವನ್ನು ಒಂದು ಕಡೆ ಪರಿಶೀಲನೆ ಮಾಡಬೇಕು. ಜಾತಕ ನೋಡಿಕೊಂಡೇ ನಾವು ಸಾಲ ಮಾಡಬೇಕಾ ಅನ್ನುವಂಥದ್ದು ಒಂದು ಪ್ರಶ್ನೆ ಇರುತ್ತೆ. ಆದರೆ ಟೈಮ್ ಚೆನ್ನಾಗಿದ್ದಾಗ ದೊಡ್ಡ ಮಟ್ಟಿಗೆ ಚಿಕ್ಕದು ಒಂದು 50,000 20,000 ಸಾಲ ಅದೇನು ದೊಡ್ಡದಲ್ಲ. ಅದೇ ನೀವು ಏನಾದರೂ ಒಂದು 50 ಲಕ್ಷ ಸಾಲ ಮಾಡಬೇಕು, ಒಂದು ಮನೆಗೆ ಏನಾದರೂ ಸಾಲ ಮಾಡಬೇಕು ಅಥವಾ ಬಿಸ್ನೆಸ್ ಸಾಲ ಮಾಡಬೇಕಾದ್ರೆ ಈ ಥರ ಕಾಂಬಿನೇಷನ್ಸ್ ಇದ್ದಾಗ ಯಾವುದೇ ಕಾರಣಕ್ಕೂ ಸಾಲವನ್ನು ತೆಗೆದುಕೊಳ್ಳಬಾರದು. ಅಂತಹದ್ದೇನಾದರೂ ಇದ್ದರೆ ಹೆಂಡತಿ ಮದುವೆ ಆಗಿದ್ರೆ ಹೆಂಡತಿ ಒಂದು ಜಾತಕವನ್ನು ನೋಡಿ ಸಾಲಕ್ಕೆ ಕೈ ಹಾಕಿದ್ರೇನು ಮನೆಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೂ ಒಳ್ಳೆಯ ರೀತಿಯಲ್ಲಿ ಸಾಲವನ್ನು ತೀರಿಸುವಂಥದ್ದು ಇರುತ್ತಮ್ಮ. ಓಕೆ ಗುರುಜಿ, ಒಬ್ರು ಕಾಲರ್ ರೆಡಿ ಇದ್ದಾರೆ. ನಾಗರಬಾವಿಯಿಂದ ಉಷಾ ಕರೆ ಮಾಡಿದ್ದಾರೆ. ನಮಸ್ತೆ ಅಮ್ಮ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ತಮ್ಮನ ಬಗ್ಗೆ ಕೇಳಬೇಕಿತ್ತು. ಹೆಸರು ಹೇಳಿ. ಕೃಷ್ಣ ಅಂತ. ಕೃಷ್ಣ, ಹುಟ್ಟಿದ ದಿನಾಂಕ ಹಾಗೂ ಸಮಯ ತಿಳಿಸಿಮಾ. 28/12/75. 28/12/75 ಬೆಳಗ್ಗೆ 10:19. ಬೆಳಗ್ಗೆ 10:19. ಹುಟ್ಟಿದ ಸ್ಥಳ ಬೆಂಗಳೂರೇ. ಬೆಂಗಳೂರು. ಓಕೆ, ನಮ್ಮ ಜೊತೆ ಗುರೂಜಿ ಇದ್ದಾರೆ, ಮಾತನಾಡಿ. ನಿಮ್ಮ ಪ್ರಶ್ನೆ ಏನಿದೆ ಕೇಳಿಮಾ. ನಮಸ್ತೆ ಅಮ್ಮ. ನಮಸ್ತೆ ಗುರುಜಿ. ಹುಡುಗ ಹುಟ್ಟಿರೋದು ಭಾನುವಾರ ಸ್ವಾತಿ ನಕ್ಷತ್ರ ತುಲಾ ರಾಶಿಯಲ್ಲಿ ಜನನ ಆಗಿದ್ದಾನೆ. ನೀವು ಕೊಟ್ಟಿರುವಂಥ ಡೇಟ್ ಆಫ್ ಬರ್ತ್ ಪ್ರಕಾರ ಏನು ಕೆಲಸ ಮಾಡ್ತಾ ಇದ್ದಾನೆ? ಮದುವೆ ಆಗಿದೆಯಮ್ಮ ಈ ಹುಡುಗನಿಗೆ? ಮದುವೆ ಆಗಿದೆ ಗುರುಜಿ. ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಓಕೆ, ಏನು ಬಿಸ್ನೆಸ್ ಮಾಡ್ತಾ ಇದ್ದಾನಮ್ಮ? ಅವರು ಬಾರ್ ಅಂಡ್ ರೆಸ್ಟೋರೆಂಟ್ ಇಟ್ಟಿದ್ದಾರೆ. ಓಕೆ, ಸ್ವಲ್ಪ ದುಡ್ಡುಗಳೆಲ್ಲ ಕೊಟ್ಬಿಟ್ಟಿದ್ದಾರೆ. ಇವ್ರಿಗೆ ಕೇಳಿದ್ರೆ ಯಾರು ವಾಪಸ್ ಕೊಡ್ತಾ ಇಲ್ಲ ಗುರುಜಿ. ನೋಡಮ್ಮ, ಇವರಿಗೆ ಈಗ ಪ್ರಸ್ತುತ ಗುರುಬಲ ಇದೆ ಇವರು ಜಾತಕದ ಕುಂಡಲಿಯಲ್ಲಿ. ಇವರ ಜಾತಕದಲ್ಲಿ ಹೋಗಿರುವಂತಹ ದುಡ್ಡು ಸಿಕ್ಕಾಕೊಂಡಿದ್ದಾರೆ ಅಂತ ಹೇಳಿದ್ರೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ನಾನು ಈಗ ಜಸ್ಟ್ ನಾನು ಮಾತಾಡ್ತಾ ಇದ್ದೆ ಯಾವ ಕಾಂಬಿನೇಷನ್ಸ್ ಇದ್ರೆ ಏನು ಸಮಸ್ಯೆ ಆಗುತ್ತೆ ಅಂತ. ಇವರಿಂದ ಬಹಳ ಜನ ಅನುಕೂಲ ಪಡ್ಕೊಳ್ಳುವಂಥದ್ದಿದೆ. ಕೆಲವೊಂದು ಯೋಗಗಳಿರುತ್ತೆ. ಕೆಲವ್ರಿಗೆ ಸಮಸ್ಯೆ ಏನಪ್ಪ ಅಂತ ಹೇಳಿದ್ರೆ ಭಾಳ ಸಂಪಾದನೆ ಮಾಡ್ತಾರೆ, ಎಲ್ಲ ದುಡ್ಡು ಸಂಪಾದನೆ ಚೆನ್ನಾಗಿರುತ್ತೆ, ಆದರೆ ಆತನಿಗೆ ಅಭಿವೃದ್ಧಿ ಇರೋದಿಲ್ಲ. ಈತನಿಂದ ಬೇರೆಯವ್ರಿಗೆ ಅನುಕೂಲ ಆಗುವಂಥದ್ದು ಆ ರೀತಿ ಇರುವಂಥದ್ದು. ಭಾಳ ಸಿಕ್ಕಾಕ್ಕೊಂಡಿರ್ತಾರೆ, ಕೊಟ್ಟು ಅದು ಬರ್ತಾ ಇಲ್ಲ. ಇದಕ್ಕೆ ಏನು ಮಾಡ್ಕೋಬಹುದು ಅಂತ ಹೇಳಿದ್ರೆ, ಇದು ಜಾತಕದ ಕುಂಡಲಿಯಲ್ಲಿ ಪ್ರಕಾರವಾಗಿ ಈಗ ಪ್ರಸ್ತುತ ಗುರುಬಲ ಇದೆ ಮತ್ತು ಯೋಗನೂ ಚೆನ್ನಾಗಿದೆ. ಈಗ ತುಲಾರಾಶಿ ಆಗಿರೋದ್ರಿಂದ ಸಾಧ್ಯವಾದಷ್ಟು ಲಕ್ಷ್ಮೀ ನರಸಿಂಹನ ದೇವಸ್ಥಾನಕ್ಕೆ ಈ ಥರ ಕಾಂಬಿನೇಷನ್ಸ್ ಇರಬೇಕು. ಸ್ವಾತಿ ನಕ್ಷತ್ರ ಇರಬೇಕು. ಇವರು ಹುಟ್ಟಿರೋದು ಲಕ್ಷ್ಮೀ ನರಸಿಂಹನ ನಕ್ಷತ್ರದಲ್ಲೇ. ಸ್ವಾತಿ ನಕ್ಷತ್ರ ಮಂಗಳವಾರ ಆಗಬಹುದು ಅಥವಾ ಸ್ವಾತಿ ನಕ್ಷತ್ರ ಇವರು ಹುಟ್ಟಿರುವಂಥ ಭಾನುವಾರ ಆಗಿರ್ಬೋದು. ಈ ಎರಡು ಕಾಂಬಿನೇಷನ್ಸನ್ನು ತಿಳ್ಕೊಳ್ಳಿ. ಆ ದಿನ ಒಂದು ತಾಮ್ರದ ಪಾತ್ರೆ ತೆಗೆದುಕೋಬೇಕಾಗುತ್ತೆ. ದಾನದ ಪಾತ್ರೆ ಅಂತ ಸಿಗುತ್ತೆ. ಒಂದು ಚಿಟಿಕೆಯಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಎಳ್ಳು, ಒಂದು ಕಾಯಿನ್, ಪ್ರಾರ್ಥನೆ ಮಾಡಿಕೊಂಡು ಹೋಗಿರೋ ದುಡ್ಡು ಬರಲಪ್ಪ ಅಂತೇಳಿ ಪ್ರಾರ್ಥನೆ ಮಾಡಿ ಅವ್ರ ಕೈಯಿಂದನೇ ಒಂದು ದಕ್ಷಿಣೆ 2 ವೀಳ್ಯದೆಲೆ ಅಡಿಕೆ ಇಟ್ಟು ದಾನ ಅಂತ ಕೊಡೋಕ್ಕೆ ಹೇಳಿ. ಒಂದು ಪಾಸಿಟಿವ್ ಎನರ್ಜಿ ದೇವಸ್ಥಾನಕ್ಕೆ ಈ ಥರ ಮಾಡೋದ್ರಿಂದ, ಉಪಯೋಗಕ್ಕೆ ಬರೋ ಥರ ಕೊಡೋದ್ರಿಂದ ಬೇಗ ಋಣ ಏನು ಸಿಕ್ಕಾಕ್ಕೊಂಡಿದ್ದಾರೋ ಅದರಿಂದ ವಿಮುಕ್ತಿ ಆಗುವಂಥದ್ದಿರುತ್ತೆ. ಹೋಗಿರೋವಂಥ ದುಡ್ಡು ಬರಲಿಕ್ಕಿರುತ್ತಮ್ಮ. ಇದನ್ನು ಮಾಡ್ಕೋಬಹುದು. ಇಲ್ಲ ಅಂತ ಹೇಳಿದ್ರೆ ಹೋಗಿರೋವಂಥ ದುಡ್ಡು ಬರೋವಂಥದ್ದಕ್ಕೆ ನಾನು ಈಗಾಗಲೇ ಸರ್ವಕಾರ್ಯ ಸಿದ್ಧಿ ಯಂತ್ರ ಅಂತ ಕೊಡ್ತಾ ಇದ್ದೇನೆ. ಅನುಕೂಲ ಆದರೆ ಒಮ್ಮೆ ಭೇಟಿ ಮಾಡಿ, ಯಾಕಂದರೆ ಇದು ಜನರಲ್ ಪರಿಹಾರ ಆಗಿರುತ್ತೆ, ಒಳ್ಳೆಯದಾಗುತ್ತಮ್ಮ. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದ ಉಷಾ. ಹಾಗೆ RT ನಗರದಿಂದ ಶೋಭಾ ಕರೆ ಮಾಡಿದ್ದಾರೆ. ನಮಸ್ತೆ ಅಮ್ಮ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು?
ನಮ್ಮ ಮಗನ ಬಗ್ಗೆ ಮೇಡಮ್, ರೇಣುಕಾ ಪ್ರಸಾದ್ ಅಂತ. ರೇಣುಕಾ ಪ್ರಸಾದ್, ಹುಟ್ಟಿದ ದಿನಾಂಕ ತಿಳಿಸಿ. 13/11/2003 ರಾತ್ರಿ 10:25ಕ್ಕೆ. 13/11/2003 ರಾತ್ರಿ 10:25. 10:25. ಹುಟ್ಟಿದ ಸ್ಥಳ ಬೆಂಗಳೂರು ಮೇಡಮ್. ಓಕೆ, ನಮ್ಮ ಜೊತೆ ಗುರೂಜಿ ಇದ್ದಾರೆ, ಮಾತನಾಡಿ. ಪ್ರಶ್ನೆ ಏನಿದೆ ಕೇಳಿಮ್ಮ. ನಮಸ್ತೆ ಅಮ್ಮ. ನಮಸ್ತೆ ಗುರುಜಿ. ಗುರುವಾರ ಆರಿದ್ರ ನಕ್ಷತ್ರ ಮಿಥುನ ರಾಶಿಯಲ್ಲಿ ಜನನ ಆಗಿದ್ದಾನೆ ಮಗ. ಈಗ ಏನು ಓದ್ತಾ ಇದ್ದಾನೆ ಮಗ? ಈ ಸರಿ 10ನೇ ಕ್ಲಾಸ್ ಹೋಗ್ತಾ ಇದ್ದಾನೆ ಗುರುಜಿ. ಸ್ವಲ್ಪ ಬಹಳ ಕೇರ್ ತಗೊಂಡು ಪುಷ್ ಮಾಡ್ತಾ ಇರ್ಬೇಕು. ಈಗ 10ನೇ ಕ್ಲಾಸ್ SSLC ಎಕ್ಸಾಮ್ ಬರೀತಾ ಇದ್ದಾನಾ? ಹೌದು ಗುರುಜಿ. ಓದಿದ್ದೆಲ್ಲ ನೆನಪಿರುತ್ತೆ ಚೆನ್ನಾಗಿ ಹುಡುಗನಿಗೆ? ಇಲ್ಲ ಗುರುಜಿ, ಓದೋದ್ರಲ್ಲಿ ಸ್ವಲ್ಪ ವೀಕ್ ಇದ್ದಾನೆ. ಅದು ಚತುರ್ಭಾವ ವಿದ್ಯಾಸ್ಥಾನ ಅಂತಾನು ಹೇಳ್ತೀವಿ, ತಾಯಿ ಸ್ಥಾನ ಅಂತಾನು ಹೇಳ್ತೀವಿ. ಇಲ್ಲಿ ಏನಾಗಿದೆ, ಚತುರ್ಸ್ಥಾನದಲ್ಲಿ ಅಂದ್ರೆ 4ನೇ ಲಗ್ನದಿಂದ 4ನೇ ಮನೆ ಸ್ಥಾನವನ್ನ ನಾವು ನೋಡಿದಾಗ ರವಿ ಮತ್ತೆ ಕೇತು ಕಾಂಬಿನೇಷನ್ಸ್ ಅಲ್ಲಿ ಇದ್ದಾರೆ. ಅಂದ್ರೆ 2 ಗ್ರಹಗಳು, ಕೇತು ಮತ್ತೆ ರವಿ. ರವಿ ಬಂದು ತುಲಾ ರಾಶಿಗೆ ನೀಚ ಸ್ಥಾನ ಅಂತ ಹೇಳ್ತೀವಿ. ಇನ್ನು ಇದು ರವಿ ನೀಚ ಸ್ಥಾನದಲ್ಲಿ ಒಂದು ಕಡೆ ಇತ್ತು ಅಂದ್ರೆ ಕೇತುನು ಇದ್ದಾನೆ. ಚಂಚಲ ಮನಸ್ಸು, ಏಕಾಗ್ರತೆ ಇರಲ್ಲ, ಇದೆಲ್ಲ ಸಮಸ್ಯೆ ಆಗುತ್ತೆ. ಹಾಗಾಗಿ ಅವನು ಓದಲ್ಲ ಅಥವಾ ಅವನು ಡಲ್ ಆಗ್ತಾನೆ ಅಂತಲ್ಲ, ಅವನು ಪುಷ್ ಮಾಡಬೇಕು. ಎರಡನೇದು ಪರಿಹಾರ ಅಂತ ನಾವು ನೋಡಕ್ ಹೋದಾಗ ಅವನು ಹುಟ್ಟಿರೋದು ಕರ್ಕಾಟಕ ಲಗ್ನದಲ್ಲಿ ಜನನ ಆಗಿರೋದ್ರಿಂದ ಸಾಧ್ಯವಾದಷ್ಟು ಗಣಪತಿ ಆರಾಧನೆ, ಗಣಪತಿ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳುವಂಥದ್ದಾಗಲಿ, ಅಥವಾ ಗಣಪತಿಗೆ ಸಾಧ್ಯವಾದಷ್ಟು ಕೇತು ಚತುರ್ಭಾವದಲ್ಲಿ ಇರೋದ್ರಿಂದ ಹುರುಳಿಕಾಳನ್ನ ಪೂಜೆ ಮಾಡಿ ಗಣಪತಿ ದೇವಸ್ಥಾನಕ್ಕೆ ದಾನವಾಗಿ ಕೊಡ್ತಾ ಬರಬೇಕಾಗುತ್ತಮ್ಮ. ಅಥವಾ ಅನುಕೂಲ ಆಯಿತು ಅಂದರೆ $1 ಚಿಕ್ಕದಾದಂತಹದ್ದು ಯಾವುದು ಗಣಪತಿಯಲ್ಲಿ ಒಂದು ವೈಢೂರ್ಯ ಅಂತ ಬರುತ್ತೆ, ಅದನ್ನು ಸಹ ದಾನವಾಗಿ ಕೊಡಬಹುದಮ್ಮ. ಈ ರೀತಿ ಮಾಡಿ ಒಳ್ಳೆಯದಾಗುತ್ತೆ. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದ ಶೋಭಾ. ಹಾಗೆ ಗುರುಜಿ, ನಮ್ಮ ಪ್ರತಿ ಸಂಚಿಕೆಯಲ್ಲೂ ಕೂಡ ಒಂದೊಂದು ಮಂತ್ರನ ತಿಳಿಸ್ಕೊಡ್ತಾ ಇದ್ದೀರಾ. ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ಯಾವ ಮಂತ್ರನ ತಿಳಿಸ್ಕೊಡ್ತೀರಾ? ಬಹಳಷ್ಟು ಸಾಲಕ್ಕೆ ಸಿಕ್ಕಾಕೊಬಿಟ್ಟಿದ್ದೀರಾ, ಅದನ್ನು ತೀರ್ಸೋಕ್ಕಾಗ್ತಾ ಇಲ್ಲ, ಸಮಸ್ಯೆ ಜಾಸ್ತಿ ಇದೆ ಅಂತ ಹೇಳಿದ್ರೆ ನೋಡಿ, ಈ ಬೀಜಾಕ್ಷರ ಬಹಳ ಅದ್ಭುತವಾದಂಥದ್ದು. ಗಣಪತಿ, ಲಕ್ಷ್ಮಿ ಮತ್ತು ಕುಬೇರನ ಬೀಜಾಕ್ಷರ ಮಂತ್ರ, ಮೂಲ ಬೀಜಾಕ್ಷರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಮಂತ್ರ ಹೇಗಿದೆ ಮೊದಲಿಗೆ ನೋಡೋಣ. ನೋಡಿ, ಮಂತ್ರ ಹೀಗಿದೆ: ಓಂ ಗಂ ಗಣಪತಯೇ ಶ್ರೀಂ ಹ್ರೀಂ ಕ್ಲೀಂ ದ್ರಾಂ ದ್ರೀಂ ದ್ರೂಂ ದ್ರೇಂ ದ್ರೋಂ ಶ್ರೀ ಶ್ರೀ ಧನೇಶ್ವರಾಯ ಸರ್ವದಾರಿದ್ರ್ಯಾಯ ನಿವಾರಣಾಯ ಮಮ ಋಣ ನಿವಾರಣಾಯ ನಮಃ. ಬಹಳ ಅದ್ಭುತವಾದಂಥದ್ದು. ಇದು ಏನಾಗುತ್ತೆ, ಋಣಬಾಧೆಯನ್ನು ನಿವಾರಣೆ ಮಾಡುವಂಥದ್ದು ಒಂದು ಶಕ್ತಿ ಇರುತ್ತೆ. ಸಾಮಾನ್ಯವಾಗಿ ಬಹಳ ಸಂಚಿಕೆಯಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇರ್ತೇನೆ, ಲಕ್ಷ್ಮೀ ಬೀಜಾಕ್ಷರ, ಕುಬೇರನ ಬೀಜಾಕ್ಷರ ಅಂತ ತಿಳಿಸ್ಕೊಡ್ತಾ ಇದ್ದೆ. ಆದರೆ ಇವತ್ತು ಬೀಜಾಕ್ಷರ ಎಂಥದ್ದು ಅಂತ ಹೇಳಿದ್ರೆ ಗಣಪತಿ ಮತ್ತು ಅದರ ಜೊತೆಗೆ ಲಕ್ಷ್ಮಿ, ಕುಬೇರ, ಈ 3 ಬೀಜಾಕ್ಷರ ಒಳಪಟ್ಟಿರುವಂತಹ ಮಂತ್ರ ಆಗಿರುತ್ತೆ. ಈ ಮಂತ್ರವನ್ನು ಸತತವಾಗಿ ಮಂಗಳವಾರ, ಶುಕ್ರವಾರ, ಗೋಧುಳಿ ಸಮಯದಲ್ಲಿ ಬಹಳ ಹತ್ತಿರದಲ್ಲಿ ಏನಾದರೂ ನಿಮ್ಗೆ ಸಮೀಪದಲ್ಲಿ ಏನಾದರೂ ಔದುಂಬರ ವೃಕ್ಷದ ಎಲೆ ಏನಾದರೂ ಸಿಕ್ತು ಅಂದರೆ ಬರೆದುಬಿಟ್ಟು ಅದನ್ನು ಕುಂಕುಮಾರ್ಚನೆ, ಔದುಂಬರ ವೃಕ್ಷದ ಎಲೆ ಸಿಗುತ್ತೆ ನಿಮಗೆ, ಈ ಬೀಜಾಕ್ಷರ ಬರೆದುಬಿಟ್ಟು ಅದರ ಮೇಲೆ ಕುಂಕುಮಾರ್ಚನೆಯನ್ನು ಮಾಡಬೇಕು. ಈ ರೀತಿ ಸತತವಾಗಿ ನೀವು ಮಾಡ್ತಾ ಇದ್ದಾಗ ಋಣ ಅನ್ನುವಂಥದ್ದು ಏನಿದೆ, ಸಾಲದ ಋಣ ಹಂತವಾಗಿ ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಆ ಕುಂಕುಮಾರ್ಚನೆ ಮಾಡಿರುವಂಥದ್ದು ಒಂದು ಸ್ವಲ್ಪ ಜೇನುತುಪ್ಪ ಕಲಿಸ್ಬಿಟ್ಟು ಹೆಬ್ಬಾಗಿಲಿಗೆ ಇಡಬೇಕು. ಈ ರೀತಿ ಸರಳವಾದಂಥದ್ದು ವಿಚಾರ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದನೂ ಸಾಲದಿಂದ ಈ ಮುಕ್ತಿ ಆಗಲಿಕ್ಕೆ ಸಾಧ್ಯ ಇರುತ್ತೆ. ಗುರುಜಿ, ಇವತ್ತಿನ ಆಯಸ್ಸು ಆರೋಗ್ಯದ ಬಗ್ಗೆ ತಿಳಿಸ್ಕೊಡಿ ಗುರುಜಿ. ಈ ಸಾಮಾನ್ಯವಾಗಿ ಮುಖದಲ್ಲಿ ವಯಸ್ಸಾಗ್ತಾ ಆಗ್ತಾ ಈ ಸುಂಕು ಅಂತ ಬರುತ್ತೆ ನೋಡಿ, ಎಲ್ಲ ಸಹ ಈ ಒಡವೆಗಳು, ಅದರಲ್ಲಿ ಸಹ ಮುಖದಲ್ಲಿ ಏನಾದರೂ ಮುಖಲಕ್ಷಣ ಕೆಡುವಂಥದ್ದು ಜಾಸ್ತಿ ಇರುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ಸಹ ಮನೆಯಲ್ಲೇ ಮಾಡಿಕೊಳ್ಳುವಂಥದ್ದು ಒಂದು ಚಿಕ್ಕದಾದಂತಹ ಒಂದು ಆಯುಷ್ ಆರೋಗ್ಯದಲ್ಲಿ ಒಂದು ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನೋಡೋಣ ಏನಿದೆ ಅಂತ. ನೋಡಿ, ಜೀರಿಗೆ ಹಾಕಿ ಕುದಿಸಿರುವಂಥ ನೀರು ಸ್ವಲ್ಪ ಹಾರದ ಮೇಲೆ ಅದನ್ನು ಏನು ಮಾಡಬೇಕಂದ್ರೆ ಮುಖಕ್ಕೆ ಯಾವಾಗೂ ಮುಖವನ್ನು ಆ ನೀರಲ್ಲಿ ತೊಳಿತಾ ಬರಬೇಕಾಗುತ್ತೆ. ಆ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಈ ಸುಂಕು ಹಾಗೂ ಮೊಡವೆಗಳು ಆದಷ್ಟು ಕಲೆಗಳು ಏನಾದರೂ ಇತ್ತು ಅಂತ ಹೇಳಿದ್ರೂ ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಮನೆಯಲ್ಲೇ ಮಾಡಿಕೊಳ್ಳುವಂಥದ್ದು. ಸುಮ್ಮನೆ ಯಾವುದೇದೋ ಕ್ರೀಮು ಅದು ಇದು ಮಾಡೋದಕ್ಕಿಂತ ಈ ರೀತಿ ಮನೆಯಲ್ಲೇ ಮಾಡಿಕೊಳ್ಳುವಂಥದ್ದು ಇತ್ತು ಅಂದ್ರೂ ಆರೋಗ್ಯನೂ ಚೆನ್ನಾಗಿರುತ್ತೆ ಮತ್ತು ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಇದು ಸರಳವಾಗಿ ಮನೆಯಲ್ಲೇ ತಿಳ್ಕೊಂಡು ಮಾಡುವಂಥದ್ದು ಒಂದು ಪರಿಹಾರ ಆಗಿರುತ್ತೆ. ಗುರುಜಿ, ಹಾಗೆ ಈ ಸಾಲನ ನಾವು ಬೇಗ ತೀರಿಸಬೇಕು, ಈ ಋಣಬಾಧೆಯಿಂದ ಮುಕ್ತಿ ಹೊಂದಬೇಕು ಅಂದರೆ ಹೇಗೆ ಗುರುಜಿ? ಸಾಮಾನ್ಯವಾಗಿ ಸಾಲದ ವಿಚಾರದಲ್ಲಿ ಬಹಳ ಸಂಚಿಕೆಯಲ್ಲಿಯೂ ನಾನು ಒಂದೆಲ್ಲ ಒಂದು ಪರಿಹಾರವನ್ನು ತಿಳಿಸ್ತಾ ಬಂದಿದ್ದೀನಿ. ಇವತ್ತು ಒಂದು ಹೊಸದಾದಂಥ ಒಂದು ಪರಿಹಾರವನ್ನು ತಿಳಿಸ್ತೀನಿ. ಭಾಳ ಜನಕ್ಕೆ ಒಂದು ಬೇಗ ರಿಸಲ್ಟ್ ಬಂದಿರೋದೇನಪ್ಪ ಅಂತ ಹೇಳಿದ್ರೆ ಮನೆಯಲ್ಲೇ ಮಾಡಿಕೊಳ್ಳುವಂಥ ಪರಿಹಾರದಲ್ಲಿ ಒಳ್ಳೆ ರಿಸಲ್ಟ್ ಬಂದಿದೆ. ಮೊನ್ನೆ ಒಂದು ಯಾರಿಗೋ ಒಬ್ಬರಿಗೆ ಹೇಳಿದ್ದೆ, ಏನಪ್ಪ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಉಪ್ಪು ಒಂದು ಕಾಯಿನೂ ಮನೆಯಲ್ಲಿ ಬಾಗಿಲಲ್ಲಿ ಕಟ್ಟಿಡಿ, ಅನುಕೂಲ ಆದರೆ ಒಂದು ಸಾಧ್ಯವಾದಷ್ಟು ಕಗ್ಲಿ ಗಿಡದ ಬೇರಿದ್ರೇ ಇನ್ನೂ ಒಳ್ಳೆಯದು ಅಂತ. ಈ ರೀತಿ ಕೇಳಿಕೊಂಡು ಮಾಡಿದ್ದಾರೆ. ಬಹಳ ಖುಷಿ ಆಯಿತು. ಅವ್ರು ಬಂದು ಹೇಳಿದ, ಗುರುಗಳೇ
ಪರವಾಗಿಲ್ಲ, ಯಾವುದೋ ಒಂದು ದುಡ್ಡು ಬಂತು, ಒಂದು 3-4 ವರ್ಷದಿಂದ ಕೊಡಬೇಕಾಗಿದ್ದು ಯಾರಿಗೋ, ಯಾವುದೋ ನಮ್ಮ ತಂದೆಯವರು ಒಂದು ಸಹಾಯ ಮಾಡಿದ್ರು, ಅನುಕೂಲ ಆಯಿತು. ಯಾಕಂದರೆ ಎಲ್ಲೋ ಒಂದು ಕಡೆ ಏನು ಭಗವಂತ ಬಂದು ಪ್ರತ್ಯಕ್ಷ ಆಗಿ ಕೊಡೋದಿಲ್ಲ, ಎಲ್ಲೋ ಒಂದು ಭಗವಂತನ ಸ್ವರೂಪದಲ್ಲಿ ಬಂದು ಅನುಕೂಲ ಆಯಿತು ಅಂತ ಹೇಳಿದರು. ಇದು ಖುಷಿ ವಿಚಾರ. ಇದನ್ನು ಮನೆಯಲ್ಲೇ ಮಾಡಿಕೊಳ್ಳುವಂಥ ಒಂದು ಪರಿಹಾರ. ಮತ್ತು ಅದ್ಭುತವಾದಂಥ ಒಂದು ಪರಿಹಾರ ಇದೆ, ನಾನು ಈ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಅದು ನೀವು ಮಾಡಬೇಕಾಗುತ್ತೆ. ಮಾಡಿದ ನಂತರ ಸಾಲಕ್ಕೆ ಏನಾದ್ರು ಸಿಕ್ಕಾಕೊಂಡಿದ್ರೆ ಅದರಲ್ಲಿ ಪ್ರಮುಖವಾಗಿ ನೋಡಲೇಬೇಕಾದಂಥದ್ದು ಅದು ಕೆಲವೊಂದು ಪರಿಹಾರ ಇದೆ. ಮಕರ ರಾಶಿ, ವೃಷಭ ರಾಶಿಯವರಿಗೆ ಇದು ಬಹಳ ಅನ್ವಯ ಆಗುತ್ತೆ. ಅದನ್ನು ಒಂದು ಚಿಕ್ಕದಾದಂಥದ್ದು ಮನೆಯಲ್ಲೇ ಮಾಡ್ಕೊಳ್ಳೋ ಒಂದು ಪರಿಹಾರ ಇದೆಯಮ್ಮ. ಓಕೆ ಗುರುಜಿ, ಮತ್ತೆ ಮಾತನಾಡೋಣ. ಒಬ್ರು ಕಾಲರ್ ರೆಡಿ ಇದ್ದಾರೆ, ಲಗ್ಗೆರೆಯಿಂದ ದೇವರಾಜ್ ಕರೆ ಮಾಡಿದ್ದಾರೆ. ನಮಸ್ತೆ ದೇವರಾಜ್. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 18/6/1988. 18/6/1988. ಹೌದು. ಹುಟ್ಟಿದ ಸಮಯ ಮಧ್ಯಾಹ್ನ 12:20ಕ್ಕೆ. ಹುಟ್ಟಿದ ಸ್ಥಳ ಬೆಂಗಳೂರು. ಓಕೆ, ನಮ್ಮ ಜೊತೆ ಗುರೂಜಿ ಇದ್ದಾರೆ, ಮಾತನಾಡಿ. ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ನಮಸ್ತೆಪ್ಪ. ನಮಸ್ತೆ ಗುರುಜಿ. ಏನು ಮಾಡ್ತಾ ಇದ್ದೀರಾ ತಾವು? ಪ್ರೈವೇಟ್ ವರ್ಕ್ ಮಾಡ್ತಾ ಇದ್ದೀನಿ. ಓಕೆ. ಏನಿಲ್ಲ, ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಯಾವ ಬಿಸ್ನೆಸ್ ಆಗಿ ಬರುತ್ತೆ ಅಂತ ಕೇಳಬೇಕಾಗಿದೆ. ಖಂಡಿತ ತಿಳಿಸ್ಕೊಡ್ತೇನೆ. ನೀವು ಏನಾದರೂ ಬಿಸ್ನೆಸ್ ಮಾಡ್ತೀನಿ ಅಂದರೆ ಏಪ್ರಿಲ್ ನಂತರ ಮಾಡಿ. ಯಾಕಂತ ಹೇಳಿದ್ರೆ ಈಗ ಏನಾಗುತ್ತೆ, ಕೆಲವೊಂದು ಗ್ರಹಗಳ ಕಾಂಬಿನೇಷನ್ಸ್, ಗುರುಬಲ ಇದೆ, ತೊಂದರೆ ಏನಿಲ್ಲ ನಿಮ್ಮ ಜಾತಕದ ಅನುಸಾರವಾಗಿ. ಆದರೆ ರಾಹು ಪ್ರಭಾವ ಹೆಚ್ಚಾಗಿದೆ. ರಾಹು ಯಾವ ಜಾತಕದಲ್ಲಿ, ಲಗ್ನದಲ್ಲಿ ಅಥವಾ ರಾಶಿಯಲ್ಲಿ ಇತ್ತು ಅಂತ ಹೇಳಿದ್ರೆ, ಗೋಚಾರದಲ್ಲಿ ಅದರಲ್ಲಿ ಪ್ರಮುಖವಾಗಿ ಏನಾದರೂ ರಾಶಿ ಸ್ಥಿತವಾಯಿತು ಅಂದರೆ ಯಾವ ಕೆಲಸಕ್ಕೆ ಕೈ ಹಾಕಿದ್ದು ಬೇಗ ಆಗಲ್ಲ. ಇವತ್ತೇನೋ ಅಚೀವ್ಮೆಂಟ್ ಮಾಡಬೇಕು ಅಥವಾ ಯಾವುದೋ ದುಡ್ಡು ಬರಬೇಕು, ನೀವು ಪ್ರಯತ್ನ ಮಾಡ್ತಾ ಇರ್ತೀರ, ಪ್ರಯತ್ನ ಫಲ ಹಾಗೆ ಇರುತ್ತೆ, ಏನೂ ಫಲ ಕೊಡೋದಿಲ್ಲ. ಹಾಗಾಗಿ ಸಾಧ್ಯವಾದಷ್ಟು ಏಪ್ರಿಲಲ್ಲಿ ನೀವು ಕೈ ಹಾಕಿದ್ರೆ ಬಹಳ ಸಕ್ಸಸ್ ಆಗುತ್ತೆ. ದಶಮ ಸ್ಥಾನ ಅಂತ ಹೇಳ್ತೀವಿ ನೋಡಿ. ಜಾಸ್ತಿ ನೀವು ಲಿಕ್ವಿಡ್ ಐಟಮ್ಸ್ ಸಂಬಂಧಪಟ್ಟಂಥದ್ದು, ಏನೇ ಒಂದು ಲಿಕ್ವಿಡ್ ಆಗ್ಬೋದು, ದುಡ್ಡು ಚೆನ್ನಾಗಿದೆ ಮಾಡಬಹುದು ಅಂತ ಹೇಳಿದ್ರೆ ನೀರಿನ ಪ್ಲಾಂಟ್ ಇಡಬಹುದು ದೊಡ್ಡದಾಗಿ, ಅಥವಾ ಸರಳವಾಗಿ ಮಾಡ್ಕೋಬಹುದು ಅಂತ ಹೇಳಿದ್ರೆ ವಿಸ್ಲೇರಿ ವಾಟರ್ಸ್ ಥರ ಮಾಡ್ಕೋಬಹುದು. ಮತ್ತು ಅದ್ರ ಜೊತೆಗೆ ಈ ಇಂಟೀರಿಯರ್ ಡಿಸೈನ್ ಸಂಬಂಧಪಟ್ಟಂಥದ್ದು ಯಾವುದೇ ಆಗಬಹುದು. ಕೆಲವೊಂದು ನೋಡಿ, ಈಗ ಮನೆ ಕಟ್ತಾ ಇರ್ತಾರೆ, ಈ ಮಾರ್ಬಲ್ಸ್ ಆಗ್ಬೋದು ಅಥವಾ ಡಿಸೈನ್ಸ್ ವರ್ಕ್ ಏನಾದರೂ ಇತ್ತು ಅಂತ ಹೇಳಿದ್ರೆ ಅದನ್ನು ಯಾವುದು ಬೇಕಾದ್ರೂ ಇಂಟೀರಿಯರ್ ಡಿಸೈನ್ ಸಂಬಂಧಪಟ್ಟಂಥದ್ದು ಸೇಲ್ ಮಾಡುವಂಥದ್ದು ಆಗುತ್ತೆ. ಮತ್ತು ನಿಮಗೆ ಕಬ್ಬಿಣ ಬರೋದಿಲ್ಲ, ಭೂಮಿ ಕೈ ಹಿಡಿಯುತ್ತೆ. ಯಾವುದೇ ವಿಚಾರದಲ್ಲಿ ಆಗ್ಬೋದು, ಭೂಮಿ ಸೇಲ್ ಮಾಡೋದಾಗಲಿ, ತೆಗೆದುಕೊಳ್ಳುವಂಥದ್ದಾಗಲಿ, ಅಥವಾ ಭೂಮಿಯಲ್ಲಿ ಬೆಳೆಯುವಂಥದ್ದು. ಈ ಕೆಲವೊಂದು ಫಾರಮ್ಗಳೆಲ್ಲ ಹೇಳ್ತಾ ಇರ್ತಾರೆ, ಭಾಳ ಸಕ್ಸಸ್ ಆಗಿದೆ. ಈ ಕೋಳಿ ಫಾರಮ್ ಆಗ್ಬೋದು, ಅಥವಾ ಮೀನು ಸಾಕಾಣಿಕೆ ಆಗ್ಬೋದು, ಹಸುಗಳು ಸಾಕಾಣಿಕೆ ಆಗ್ಬೋದು. ಅದನ್ನೆಲ್ಲ ಫಾರಮ್ ಮಾಡಿ ನೀವು ಮಾಡಿದ್ರೇನು ಭಾಳ ಇಂಪ್ರೂವ್ಮೆಂಟ್ ಚೆನ್ನಾಗಿರುತ್ತೆ. ಏನೇ ಮಾಡಿ ನೀವು ಏಪ್ರಿಲ್ ನಂತರ ಕೈ ಹಾಕಿ ಒಳ್ಳೆಯದಾಗುತ್ತೆ. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದ ದೇವರಾಜ್. ಗುರುಜಿ ಆಗಲೇ ತಿಳಿಸ್ಕೊಡ್ತಾ ಇದ್ರಿ ಹೇಗೆ ಈ ಒಂದು ಋಣಮುಕ್ತಿನ ಹೊಂದೋದು ಅಂತ ಹೇಳಿ ಗುರುಜಿ. ಬಹಳ ಸರಳವಾಗಿ ಮಾಡಿಕೊಳ್ಳುವಂಥದ್ದು ನೋಡಿ. ಮನೆಯಲ್ಲೇ ನಿಮಗೇನಾದರೂ ಹಸುಗಳು ಏನಾದರೂ ಇತ್ತು ಅಂತ ಹೇಳಿದ್ರೆ ಪ್ರತಿ ಮಂಗಳವಾರ ಮಾಡಿಕೊಳ್ಳುವಂಥದ್ದು ಏನಿಲ್ಲ. ನಾನು ಆಗಲೇ ಹೇಳಿದೆ, ಶುಕ್ರ ಮತ್ತು ರವಿ ಕಾಂಬಿನೇಷನ್ಸ್ ಹೇಗೆ ಹೇಳಿದ್ನೋ, ಸಾಮಾನ್ಯವಾಗಿ ಬಿಸ್ನೆಸ್ ವಿಚಾರದಲ್ಲಿ ಕೈ ಹಾಕಿ ಸಾಲಕ್ಕೆ ಸಿಕ್ಕಾಕೊಂಡಿದ್ದಾರೆ ಅಂದರೆ ನಿಮ್ಮ ಜಾತಕದಲ್ಲಿ 100ಕ್ಕೆ 100ರಷ್ಟು ಬಾಲ ಏನಾಗುತ್ತೆ, ರವಿ ವೀಕ್ ಆಗಿರ್ತಾನೆ. ಆದ್ದರಿಂದನೇ ನೀವು ಸಾಲಕ್ಕೆ ಸಿಕ್ಕಾಕೊಂಡಿರ್ತಾರೆ ಬಿಸ್ನೆಸ್ ವಿಚಾರದಲ್ಲಿ. ಸಾಧ್ಯವಾದಷ್ಟು ಗೋಧಿ ಮತ್ತು ಅವರೆಕಾಳು ಇವೆರಡನ್ನೂ ಪುಡಿ ಮಾಡಿಟ್ಕೊಬಿಡಿ. ಮತ್ತು ಅದನ್ನು ಪುಡಿ ಮಾಡಿರೋ ಹಿಟ್ಟಿಗೆ 1 ಹಿಡಿಯಷ್ಟು ಉಪ್ಪು, ಕಲ್ಲುಪ್ಪು, ಋಣಬಾಧೆ ನಿವಾರಣೆ ಮಾಡೋದು ಉಪ್ಪಿಂದ ನಿವಾರಣೆ ಆಗುತ್ತೆ. ಮಿಕ್ಸ್ ಮಾಡಿಬಿಟ್ಟು ಅದನ್ನು ಸ್ವಲ್ಪ ಉಪ್ಪು ಜಾಸ್ತಿ ಆಗಿದ್ರೆ ಸ್ವಲ್ಪ ಜಾಸ್ತಿ ಉಪ್ಪಿನ ಅಂಶ ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರ ಬೆಲ್ಲ ಚೂರು ಮಾಡ್ಕೋಬೇಕು. ಬಾಳೆಹಣ್ಣು, ಚಪಾತಿಯನ್ನು ಮಾಡಿ, ಏನು ಗೋಧಿ ಮತ್ತು ಅವರೆಕಾಳು ಹಿಟ್ಟು ಮಾಡಿರುವಂಥದ್ರಲ್ಲಿ ಚಪಾತಿ ಮಾಡಿ, ಅದರಲ್ಲಿ ಸ್ವಲ್ಪ ಬೆಲ್ಲದ ಚೂರ್ಣ ಮತ್ತು ಒಂದು ಬಾಳೆಹಣ್ಣು ಸುತ್ತಬಿಟ್ಟು ಗೋಮಾತೆಗೆ ಏನೇ ಕೆಲಸ ಇರಲಿ ಮಂಗಳವಾರ ತೆಗೆದುಕೊಂಡು ಹೋಗಿ ಗೋಮಾತೆಗೆ ತಿನ್ನಿಸ್ತಾ ಬನ್ನಿ. ಇದು ಬಹಳ ಅದ್ಭುತವಾದಂಥದ್ದು ಪರಿಹಾರ. ನಗರ ಪ್ರದೇಶದಲ್ಲಿ ಹಸುಗಳು ಕಡಿಮೆ ಆಗಿಬಿಟ್ಟಿದೆ, ಹಳ್ಳಿ ಕಡೆ ಏನಾದರೂ ಇದ್ದರೆ ಇದನ್ನೆಲ್ಲ ಮಾಡುವಂಥದ್ದು ಇರುತ್ತೆ. ಈ ಹಸುಗಳು ಕಷ್ಟ ಇದೆ, ಸಿಗ್ತಾ ಇಲ್ಲ ಈ ರೀತಿ ಮಾಡಲಿಕ್ಕೆ ಅಂತ ಹೇಳಿದ್ರೆ ಮನೆಯಲ್ಲೇ ಏನು ಮಾಡ್ತೀರಾ ಅಂತ ಹೇಳಿದ್ರೆ ಒಂದು ತಾಮ್ರದ ಬೋಲನ್ನು ತೆಗೆದುಕೊಳ್ಳಿ. ಇದು ಬಹಳ ಫಲ ಕೊಡುತ್ತೆ. ತಾಮ್ರದ ಬೋಲನ್ನು ತೆಗೆದುಕೊಂಡು ಅದರಲ್ಲಿ 1 ಹಿಡಿ ಉಪ್ಪನ್ನು ತೆಗೆದುಕೊಂಡು ಆ ಉಪ್ಪನ್ನು ಆ ತಾಮ್ರದ ಬೌಲಿಗೆ ಹಾಕ್ತಾ ಬರಬೇಕಾಗತ್ತೆ. ಕೆಲವೊಂದು ಮಂತ್ರಶಕ್ತಿಯಿಂದನೂ ಫಲ ಕೊಡುತ್ತೆ. ಮೊನ್ನೆ ಈಗ ಒಂದು ಬೆಳಗ್ಗೆ ಒಂದು ಮಂತ್ರ ತಿಳಿಸ್ಕೊಟ್ಟೆ ನೋಡಿ, ಆಗಲೇ ಆ ಮಂತ್ರ ಹೇಳಿನೂ ಸಹ ಉಪ್ಪನ್ನು ತಾಮ್ರದ ಬೌಲಿಗೆ ಹಾಕಿ 1 ಕಾಯಿನ ಹಾಕಿಡಿ. ಈ ರೀತಿ ಪ್ರತಿ ಮಂಗಳವಾರ, ಪ್ರತಿ ಶುಕ್ರವಾರ ನೀವು ಮಾಡ್ತಾ ಬನ್ನಿ. ಅಮಾವಾಸ್ಯೆ ಟೈಮಲ್ಲಿ ಅದನ್ನು ತೆಗೆದುಕೊಂಡು ಹೋಗಿ ಹತ್ತಿರದಲ್ಲಿ ತೆಂಗಿನ ಮರ ಬುಡ ಏನಾದರೂ ಇತ್ತು ಅಲ್ಲಿ ಬುಡದಲ್ಲಿ ಹಾಕಿಬಿಟ್ರೆ ತೆಂಗಿನ ಮರನೂ ಬಹಳ ಆರೋಗ್ಯವಾಗಿ ಬೆಳೆಯುತ್ತೆ ನೋಡಿ. ಸಾಮಾನ್ಯವಾಗಿ ತೆಂಗಿನ ಮರಕ್ಕೆ ಎಲ್ಲ ಮೂಟೆಗಟ್ಟಲೆ ಹಳ್ಳಿ ಕಡೆ ಉಪ್ಪು ಹಾಕ್ತಾರೆ.
ಯಾಕಂದರೆ ಮರ ಚೆನ್ನಾಗಿ ಬೆಳೀಲಿ, ಸಿಹಿ ಅಂಶ ಕೊಡಲಿ ಅಂತ. ಅದೇ ರೀತಿ ಜೀವನನೂ ಸಹ ನಮಗೆ ಕಷ್ಟಗಳು ಸಮಸ್ಯೆಗಳು ಸಹ ಬಗೆಹರಿದು ಸಾಲ ಇಂಥದ್ದೆಲ್ಲ ನಿವಾರಣೆ ಆಗಲಿ ಅಂತೇಳಿ ಈ ರೀತಿ ಪ್ರಕ್ರಿಯೆಯನ್ನು ನೀವು ಸತತವಾಗಿ ಮಾಡ್ತಾ ಬಂದರೆ ಹಂತವಾಗಿ ಋಣಬಾಧೆ ನಿವಾರಣೆ ಆಗುತ್ತೆ. ಇದು ನೀವು ಮಾಡಿಕೊಳ್ಳುವಂತಹದ್ದು ಪರಿಹಾರ. ಈಗ ಸಾಮಾನ್ಯವಾಗಿ ಉಪ್ಪನ್ನು ದಾನ ಕೊಡಿ ಅಂದರೆ ಯಾರೂ ತೆಗೆದುಕೊಳ್ಳಲ್ಲ. ನಮಗೆ ಯಾಕಪ್ಪ ಉಪ್ಪು ಋಣ ನಮ್ಗೆ ಬೇಡ ಅನ್ನುವಂಥದ್ದು ಇರುತ್ತೆ. ಹಾಗಾಗಿ ದಾನ ಕೊಡಿ ಅನ್ನೋದಕ್ಕಿಂತ ಈ ರೀತಿ ಗಿಡಕ್ಕೆ ಹಾಕೋದ್ರಿಂದನೂ ಋಣಬಾಧೆ ಮನೆಯಿಂದ ಮಾಡಬೇಕಾಗುತ್ತೆ. ಇದನ್ನು ಋಣಬಾಧೆ ನಿವಾರಣೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಭಾಳ ಹಿಂದೆ ನಾನು ಒಬ್ಬರಿಗೆ ಹೇಳಿದ್ದೆ, ಈ ತೂಕದ ಕಾಲು ಭಾಗದಷ್ಟು ಉಪ್ಪನ್ನು ಬಿಡಿ ಹರಿಯೋ ರೀತಿಗೆ ಅಂಥೇಳಿ. ಅದಕ್ಕಿಂತ 10ರಷ್ಟು ನನಗೆ ಹೇಳಿರುವಂಥ ಪರಿಹಾರ ಸಿಗುತ್ತೆ. ಈ ರೀತಿನೂ ಮಾಡ್ಕೋಬಹುದು. ಓಕೆ ಗುರುಜಿ, ಇವತ್ತಿನ ಅರಿವು ಬಗ್ಗೆ ತಿಳಿಸ್ಕೊಡಿ ಗುರುಜಿ. ನೋಡಿ, ಇವತ್ತು ವಾಸ್ತು ವಿಚಾರದಲ್ಲಿ ಒಂದು ಚಿಕ್ಕದಾದಂಥ ಒಂದು ಸರಳವಾದಂಥ ವಿಚಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನೋಡೋಣ ಏನಿದೆ ಅಂತ. ನೋಡಿ, ದೇವರ ಕೋಣೆ ಬಾಗಿಲು ಹಾಗೂ ಸಿಂಹದ ಬಾಗಿಲು ಎದುರು ಬದರಾಗಿ ಇರಬಾರ್ದು. ಕೆಲವು ನೋಡಿ ಸಾಮಾನ್ಯವಾಗಿ ದೇವ್ರ ಕೋಣೆ ನೇರವಾಗಿ ಹೆಬ್ಬಾಗಿಲು ಮುಂದೆನೇ ಕಾಣಿಸ್ತಾ ಇರುತ್ತೆ. ಈ ರೀತಿ ಇದ್ದಾಗೂ ದುಡ್ಡು ಮನೆಯಲ್ಲಿ ನಿಲ್ಲಲ್ಲ. ಸಾಲ ಸಮಸ್ಯೆಗಳು ಬಹಳಷ್ಟು ಇರುತ್ತೆ. ಸಾಕ್ಷಾತ್ ಮಹಾಲಕ್ಷ್ಮಿ ಪೂಜೆ ಪುನಸ್ಕಾರಗಳನ್ನು ಮಾಡಿರ್ತೀರ, ಮನೆ ದೇವರ ಪೂಜೆ ಮಾಡಿರ್ತೀರ, ಬೇಗನೂ ಸಹ ಆ ಲಕ್ಷ್ಮಿ ಪೂಜೆ ಮಾಡಿರುವಂಥದ್ದು ಶಕ್ತಿ ಇರೋದಿಲ್ಲ, ಆಚೆ ಹೋಗ್ತಾ ಇರುತ್ತೆ ಒಂದು ಅಲೆ ಆಗಿ. ಹಾಗಾಗಿ ಯಾವುದೇ ಪೂಜೆ ಪುನಸ್ಕಾರಗಳು ಮಾಡಿದ್ರೇನು ನಾವು ದೇವ್ರ ಪೂಜೆ ಮಾಡಬೇಕಂದ್ರೆ ಈಶಾನ್ಯ ಅಥವಾ ನೈಋತ್ಯ ದಿಕ್ಕಿನ ಕಡೆ ಏನಾದರೂ ದೇವ್ರ ಕೋಣೆ ಇಡ್ಲಿಕ್ಕೆ ಆಗುತ್ತೆ ಅಂದರೆ ಸಾಧ್ಯವಾದಷ್ಟು ಇಡಿ. ಯಾವುದೇ ಕಾರಣಕ್ಕೂ ಮನೆ ಹೆಬ್ಬಾಗಿಲ ಮುಂಬದಿಯಲ್ಲೇ ದೇವರ ಕೋಣೆ ಬರುವಂಥ ರೀತಿಯಲ್ಲಿ ಕಟ್ಟಬಾರ್ದು. ಇದು ಪ್ರಮುಖವಾಗಿ ವಾಸ್ತು ವಿಚಾರದಲ್ಲಿ ತಿಳ್ಕೊಳ್ಬೇಕಾಗಿರುವಂಥ ಒಂದು ವಿಚಾರ ಆಗಿರುತ್ತೆ. ಓಕೆ ಗುರುಜಿ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಋಣಬಾಧೆಯಿಂದ ಮುಕ್ತಿ ಹೊಂದೋದು ಹೇಗೆ, ಹಾಗೆ ಸಾಲದಿಂದ ಮುಕ್ತಿ ಹೊಂದೋದು ಹೇಗೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಮಗೆ ತಿಳಿಸ್ಕೊಟ್ರಿ. ಧನ್ಯವಾದ ಗುರುಜಿ. ಹರೇ ಶ್ರೀನಿವಾಸ. एकं सर्वं चित्तमा